ದೇಶದ ಬೆನ್ನೆಲುಬು ರೈತನ ಮಿತ್ರ ಟ್ರ್ಯಾಕ್ಟ್ರು. ರೈತನಿಗೆ ಕೊಡಬಹುದಾದ ಗೌರವ ಬರೀ ಸ್ಟ್ಯಾಚು ಇಟ್ಬಿಟ್ರಲ್ಲ, ಆತನ ಬೆಳೆಗೆ ನಿಗದಿತವಾದ ಸರಿಯಾದ ಬೆಲೆಯನ್ನು ಕೊಡಬೇಕು. ಆಗಲೇ ನಾವು ಅವನಿಗೆ ಕೊಡುವ ಗೌರವ. ಹಾಯ್, ಹಲೋ, ನಮಸ್ಕಾರ. ನನ್ನ ಹೊಸ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ. ಇವತ್ತು ನಾವು ಜಯಚಾಮರಾಜೇಂದ್ರ ಪಾರ್ಕ್ಗೆ ಬಂದಿದ್ದೀವಿ, ಅಂದರೆ ಕಬ್ಬನ್ ಪಾರ್ಕ್ಗೆ. ಉತ್ತಮವಾದ ವಿಷಯ ಏನು ಅಂತಂದರೆ, ಕಬ್ಬನ್ ಪಾರ್ಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇದನ್ನು ನಾವು ಚಾಮರಾಜೇಂದ್ರ ಪಾರ್ಕ್ ಅನ್ನೋದೇ ಉತ್ತಮ. ಆಮೇಲೆ ಇಲ್ಲಿ ಬನ್ನಿ, ಇಲ್ಲಿ ಒಂದು ಆರ್ಟ್ ಗ್ಯಾಲರಿ ಇದೆ, ಚಿತ್ರಕಲೆ ಬಿಡಿಸಿರೋದು. ಇವರು ನಮ್ಮ ರುಮಾಲೆ ಚನ್ನಬಸಯ್ಯ, ನಮ್ಮ ಕನ್ನಡಿಗರು ರುಮಾಲೆ ಚನ್ನಬಸಯ್ಯನವರು, ಅವರ ಒಂದು ಚಿತ್ರಕಲೆ. ಮತ್ತು ಇದು ಸೇಲ್ ಕೂಡ ಇದೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಈ ಸ್ಕ್ಯಾನರ್ ಬಳಸ್ಕೊಂಡ್ರೆ ನೀವು ಈ ವರ್ಕ್ಸ್ನ ನೀವು ಪಡ್ಕೋಬೋದು. ರುಮಾಲೆ ಅವರ ಕಲಾತ್ಮಕ ಕ್ಯಾಸ್ಟಲ್ ಮೇಲಿನ ಮಣ್ಣು ನೀರಿ ನಿಂತಿದೆ. ನೋಡಿ, ಇದು ನಮ್ಮ ಹೈಕೋರ್ಟು, ಆ ರೆಡ್ದಿದೆ ನೋಡಿ, ಇದು ಫ್ಲವರ್ಸ್ ಆದರೆ ಅದು ಹೈಕೋರ್ಟು. ಸೊ ನಮ್ಮ ಪ್ರಾತಸ್ಮರಣೀಯರು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು. ನಾವು ಏನು ಮೈಸೂರಿನ ಗತವೈಭವವನ್ನು ನೆನ್ಕೋತೀವಲ್ಲ, ಆ ಸಮಯದಲ್ಲಿ ನಮ್ಮ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಪಾತ್ರ ತುಂಬ ದೊಡ್ಡದಿದೆ. ಸೊ ಅವರನ್ನು ಮರಿಬಾರ್ದು ನಾವು. ನೀವು ನೋಡ್ಬೋದು ಇಲ್ಲಿ ಫ್ಲವರ್ಸ್ನ. ಆಲ್ಮೋಸ್ಟ್ ಈ ಮದುವೆಗೆ ಡೆಕೋರೇಷನ್ ಮಾಡ್ತಾರಲ್ಲ, ಅಂಥ ಹೂವುಗಳೇ ಇಲ್ಲೆಲ್ಲ ಇರೋದು. ನೋ ಕಾಮೆಂಟ್ಸ್. ನೋಡಿ, ಇಲ್ಲಿ ಈಗ ಹಾಗಲಕಾಯಿ ಮತ್ತು ಕ್ಯಾಪ್ಸಿಕಮ್ನ ಬಳಸಿ ಆನೆ ಮಾಡ್ತಾ ಇದ್ದಾರೆ. ಇದನ್ನ ನಾವು ಅರ್ಜುನ ಅಂತ ಅನ್ಕೋಬಹುದು. ಅಣ್ಣ, ಯಾವೂರಣ? ನಮ್ದು ಗಂಡ ಮೆಟ್ಟಿದ ನಾಡು ಹುಬ್ಳಿ 5. ಅಣ್ಣ, ಇಲ್ಲಿ ಬರೀ 4 ಕೂಲಿ ಅವಲ್ಲ ಅಣ್ಣ, 5 ಇರ್ಬೇಕಾಗಿತ್ತು. ಒಂದು ಮಿಸ್ ಇವತ್ತು ನೈಟ್ ತಪ್ಪಿಸ್ಕೊಂಡಿದೆ ಅಣ್ಣ. ಅದು ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಕರ್ನಾಟಕ ನಕ್ಷೆನ ಇಲ್ಲಿ ಹೂದಲ್ಲಿ ಡಿಸೈನ್ ಮಾಡಿದ್ದಾರೆ, ನೀವು ನೋಡ್ಬೋದು. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. YouTube? Yes, ma'am. 1 minute. Which YouTube, sir? Madam, Kannada, madam. Kannada. Read. You only have to speak. ಫಾಲುನ್ ಗೋಂಗ್. ಫಾಲುನ್ ಗೋಂಗ್ ಮನಸ್ಸು ಮತ್ತು ದೇಹವನ್ನು ಉನ್ನತಿಸುವ ಸಾಂಪ್ರದಾಯಿಕ ಅಭ್ಯಾಸ. ಸತ್ಯಾಕರಣೆ, ಸಹನೆ. Falun Dafa is good. Falun Dafa is an ancient meditation practice that brings about inner peace and higher level of awareness, while also greatly benefit one's physical being. People start by practicing and find it to be life-changing. Falun Dafa teaches how to bring into our lives truthfulness, compassion and forbearance. ಇದೊಂದು ಆಧ್ಯಾತ್ಮದ ಸಂಕೇತ. ಈಗ ನೋಡ್ಬೋದು, ನಾವು ಏನು ಜಗತ್ತಿನ ಆಧುನಿಕತೆಗೆ ನಾವು ತೆರೆದುಕೊಳ್ತಾ ಇದ್ದೀವಿ, ಆದ್ರೂ ನಮ್ಮ ಮನಃಶಾಂತಿಗೆ ಮತ್ತೊಂದಕ್ಕಾಗಿರ್ಬೋದು ನಾವು ಧ್ಯಾನವನ್ನು ಆವರಿಸಿರಬೇಕು. ಸೊ ಇದೊಂದು ವಿಶೇಷವಾದ ಆಧ್ಯಾತ್ಮಿಕ ಒಂದು ಸಂಘಟನೆ. 100 ಮಿಲಿಯನ್ಗಿಂತ ಹೆಚ್ಚು ಜನರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸೊ ನೀವು ಆಸಕ್ತಿ ಇದ್ದರೆ ಇದು ಒಂದು ಫ್ರೀ ಆನ್ಲೈನ್ ಕೋರ್ಸ್ ಆಗಿರುತ್ತೆ, ಫ್ರೀ ವರ್ಕ್ಶಾಪ್ ಕೂಡ ಇರುತ್ತೆ. ನಿಮ್ಗೇನಾದ್ರು ಬೇಕು ಅಂತಂದರೆ ಲಾಲ್ಬಾಗ್, ಕಬ್ಬನ್ ಪಾರ್ಕ್, ಇನ್ನಿತರ ಕಡೆಗಳಲ್ಲಿ ನಿಮಗೆ ಇವರು ಅವೈಲೇಬಲ್ ಸಿಗ್ತಾರೆ. ಫ್ರೀಯಾಗಿ ಕೋಚ್ ಮಾಡ್ತಾರೆ, ಯಾವ ರೀತಿ ಏನು ಅಂತ ಎಲ್ಲ ತಿಳಿಸ್ಕೊಡ್ತಾರೆ. ಇಷ್ಟೊತ್ತವರೆಗೂ ಮೇಡಮ್ ಇಂಗ್ಲೀಷಲ್ಲಿ ಮಾತಾಡಿದ್ರು, ನನಗೂ ಅರ್ಥ ಆಗಲಿಲ್ಲ, ಅವರು ಕನ್ನಡದಲ್ಲಿ ಕೊಟ್ಟರು. ಸೊ ಕನ್ನಡದಲ್ಲೂ ಅವೈಲೇಬಲ್ ಇದೆ. 40ಕ್ಕಿಂತ ಹೆಚ್ಚು ಭಾಷೆಗಳಲ್ಲಿ ಇವರು ಟೀಚ್ ಮಾಡ್ತಾರೆ. ಸೊ ನಿಮ್ಗೇನಾದರೂ ಮಾನಸಿಕ ಒತ್ತಡ, ಖಿನ್ನತೆ ಈ ಥರ ಏನಾದರೂ ಇದ್ದರೆ ನೀವು ಇಲ್ಲಿ ಬಂದು ಅವರು ಏನು ಹೇಳ್ಕೊಡ್ತಾರೆ, 5 ಸ್ಟೆಪ್ಸ್ ಇದೆಯಂತೆ, ಅದು ಕಲ್ತ್ಕೊಳ್ಳಿ, ನಿಮಗೂ ಒಳ್ಳೆಯದು. ಮತ್ತು ಮ್ಯಾಜಿಕಲ್ ಟವಲು, ಹಾಗಲಕಾಯಿ, ಉಪ್ಪಿನಕಾಯಿದಿಂದ ಹಿಡಿದು ಚುರ್ಮುರಿವರೆಗೂ ಪ್ರತಿಯೊಂದು ಇದೆ. 30 ರೂಪಾಯಿ ಕೊಟ್ಟು ಒಳಗಡೆ ಬಂದು ಲಾಸ್ ಇಲ್ಲ. ನಿಮಗೆ ತಿನ್ನೋದಕ್ಕೂ ಕೂಡ ಬಜ್ಜಿ ಸ್ಟಾಲ್ಸು, ಪುಳಿಯೋಗರೆ ಮತ್ತು ಫಾಸ್ಟ್ ಫುಡ್ಡು ಪ್ರತಿಯೊಂದು ಸಿಗುತ್ತೆ. ಈಟ್ ರಾಜ, ಫೇಮಸ್ ಈಟ್ ರಾಜನೂ ಇಲ್ಲಿ ಒಂದು ಸ್ಟಾಲ್ ಇದೆ. ಇದು ಇಂಪಾರ್ಟೆಂಟು ನೋಡಿ. ನಮ್ಮ ಮೇಲುಕೋಟೆ ಪುಳಿಯೋಗರೆ ಕೂಡ ಇದೆ ಇಲ್ಲಿ. ದಾವಣಗೆರೆ ಬೆಣ್ಣೆ ದೋಸೆ, ಮೈಸೂರು ಚಾಟ್ಸು, ಫುಡ್ ಕೋರ್ಟು ಕೂಡ ಓಪನ್ ಮಾಡಿದ್ದಾರೆ ಇಲ್ಲಿ. ಕಬ್ಬನ್ ಪಾರ್ಕ್ ಸ್ಕೆಚಸ್ ಎಕ್ಸಿಬಿಷನ್. ಇದೆಲ್ಲ ಕೈಲೇ ಬಿಡಿಸಿರೋದು. ವಾ ಸರ್, ಇವೆಲ್ಲ ಕೈಲೇ ಬಿಡಿಸಿದ್ದ ಸರ್? ಅದು ಈಗೇನು ಸ್ಕೆಚ್ ಮಾಡ್ತಾ ಇದ್ದೀರಾ ಆ ಥರ? ಹಾಂ, ಅಂದರೆ ಕೈಯಲ್ಲೇ ಬರೆದಿರೋದು. ಕನ್ನಡ ಜಾಸ್ತಿ ಬರಲ್ಲ. ಇವತ್ತು ಭಾನುವಾರ ಅಲ್ಲದೆ ಇದ್ದರೂ ಜನ ತುಂಬ ಬಂದಿದ್ದಾರೆ.
ಸಿಕ್ಕಾಪಟ್ಟೆ ಕ್ರೌಡು. ಇನ್ನೊಂದು ನೋವಿನ ವಿಚಾರ ಏನು ಅಂತಂದರೆ ಕನ್ನಡಿಗರೇ ಸಿಗ್ತಾಯಿಲ್ಲ, ಅವಾಗಿಂದ ಹುಡುಕ್ತಾ ಇದ್ದೀನಿ. ಸೊ ಕನ್ನಡಿಗರು ಸಿಕ್ಕಿದ್ರು ಅವರು ಇಂಗ್ಲೀಷಲ್ಲಿ ಮಾತಾಡ್ತವ್ರೆ. ಇನ್ನು ಸ್ಟಾಲ್ ಹತ್ರ ಅಂತೂ ಈ ಫುಡ್ಸ್ ಕೋರ್ಟು ಅದು ಇದು ಎಲ್ಲ ನೋಡ್ತಾ ಇದ್ದೀನಲ್ಲ, ಇಲ್ಲೂ ಕೂಡ ಹಿಂದಿ ಇಂಗ್ಲೀಷು. ನಾನು ಕನ್ನಡಿಗ ಅಂತ ಗೊತ್ತಿಲ್ಲದೆ ನಾನು ಫಸ್ಟ್ ಮಾತಾಡ್ಸೋದೆ ಕ್ಯಾ ಚಾಹಿಯೆ ಭಯ್ಯ ಅಂತ ಮಾತಾಡ್ತಾರೆ. ಸೊ ಇದು ಎಲ್ಲೋ ಒಂದು ಕಡೆ ನಾವು ಕನ್ನಡಿಗರು ಬೆಂಗಳೂರಲ್ಲಿ ಕಳೆದೋಗ್ತಾ ಇದ್ದೀವಿ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಸೊ ನೋಡ್ತಾ ಇದ್ದೀರಲ್ಲ, ಈಗ ನಾನು ಮುಂದೆಗಡೆ ಇರೋದು ಹಂಪಿಯ ಕಲ್ಲಿನ ರಥದ ಮಾದರಿ ಹೂವಲ್ಲಿ ಮಾಡಿದ್ದಾರೆ, ನೀವು ನೋಡ್ಬೋದು. ಇದನ್ನೇನು ನೋಡ್ತಾ ಇದ್ದೀರಾ, ಇದು ಹಂಪಿಯ ಕಲ್ಲಿನ ರಥದ ಮಾದರಿಯಲ್ಲಿರೋದು. ಇದು ನಮ್ಮ ಹಂಪಿಯ ಕಲ್ಲಿನ ರಥ. ಈ ಗಿಡಗಳೆಲ್ಲ ನಾವು ನಮ್ಮೂರ ಹಳ್ಳಕೊಳದಲ್ಲಿ ನಾವು ನೋಡ್ಬೋದು. ಇಲ್ಲೊಂದು ಸೂರ್ಯ, ಅಲ್ಲೊಂದು ಸೂರ್ಯ, ಬಿಸಿಲು ಮಕ್ಕೆ ಹೊಡಿತೈತೆ. ಜಗತ್ತಿನ ಅತ್ಯಂತ ದೊಡ್ಡ ಬಾಳೆಹಣ್ಣು ಏನಾದ್ರು ಬೆಳೆದ್ರೆ ಈ ರೀತಿ ಬೆಳಿಬೋದಾ ಅಂತ. ಅದ್ರ ಗೊನೆ ಇನ್ನೆಷ್ಟು ದೊಡ್ಡದಾಗಿರ್ಬೋದು. ಇವನ್ ಬಾಳೆಹಣ್ಣಲ್ಲಿ ಏನೋ ದೋಷ ಇರಬೇಕು. ಮಧ್ಯಾಹ್ನ ಆಯ್ತಾ ಜನಗಳು ಜಾಸ್ತಿ ಆಗ್ತಾ ಇದ್ದಾರೆ. ಈಗ ಸಮಯ 2:11. ಓಹೋ ಗಾಯ್ಸ್, ಇದೊಂದು ವಿಶೇಷವಾಗಿ ನೀವು ನೋಡ್ಬೋದು. ಇದು ಏನು ಗುರು ಹೆಸರು ಹೆಂಗಿದೆ? ನೀವು ಮಡಿವಂತರಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ಇಲ್ಲಿಗೆ ಸ್ಕಿಪ್ ಮಾಡಿ. ಇಲ್ಲಿ ಕಬ್ಬನ್ ಪಾರ್ಕ್ ಫ್ಲವರ್ ಶೋಗೆ ಬಂದಿದೆ. ಇಲ್ಲಿ ನೋಡಿದ್ರೆ ಅದ್ಭುತವಾಗಿ ಕನ್ನಡ ತರ್ಜುಮೆ ಮಾಡಿದ್ದಾರೆ, ಅಥವಾ ಇದೇನಾರ ನಮ್ಮ ತಾತನ ಕೇಳಿ ಹೆಸರಿಟ್ರ ಅಂತ ನನಗೆ ಗೊತ್ತಿಲ್ಲ. ನಮ್ಮ ತಾತ ಇದ್ಯಾವುದೋ ಇದು ಆನೆ ತೊಡಿದ್ದಂಗಿದೆ ಅಂತ ಕೇಳಿದಾಗ, ಓ ಇದಕ್ಕೆ ಆನೆ ತೊಡ್ಕಾಯಿ ಅಂತ ಇಟ್ಬಿಡೋಣ, ಇದೊಂಚೂರು ಸಣ್ಣಗಿದೆ ಹುಲಿ ತೊಡಿದ್ದಂಗೆ ಐತಲ್ಲ ಅಂತ ಹೇಳ್ಬಿಟ್ಟವ್ರೆ. ಹಾಗಾಗಿ ಇದು ಹುಲಿ ತೊಡ್ಕಾಯಿ ಅಂತ ಹೆಸರಿಟ್ಟುಬಿಟ್ಟಿರಬೇಕು. ಸೊ ಇದೇನು ಅನ್ಬೇಕು, ನಗಬೇಕು, ಅಳಬೇಕು, ಒಂದು ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಇಲ್ಲೇನೆಲ್ಲ ಗಿಡಗಳು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಮರುಭೂಮಿಯಲ್ಲಿ ಬೆಳೆಯುವಂಥ ಗಿಡಗಳು ನೋಡ್ಬೋದು. ಇಲ್ಲಿ ನೋಡಿ, ಕುಂಬಳಕಾಯಿ ಮೇಲೆ ಮುಳ್ಳು ಬೆಳೆದಂಗೆ ಇದೆಯಲ್ಲ, ಇದು ಕ್ಯಾಸ್ಟಸ್ ಅಂತ. ಸೊ ಇದು ಕೂಡ ಮರುಭೂಮಿಯಲ್ಲಿ ಬೆಳೆಯುವಂಥ ಒಂದು ಪ್ರಭೇದ ಕಾಯಿ. ಈ ರೀತಿ ಯಾಕೆ ಬೆಳೀತವೆ ಅಂತಂದರೆ ಇವಕ್ಕೆ ಸಾಕಷ್ಟು ನೀರಿನ ಪ್ರಮಾಣ ಸಿಗೋದಿಲ್ಲ. ಹಾಗಾಗಿ ಇವು ನೀರನ್ನು ತಮ್ಮ ಕಾಯಿಗಳಲ್ಲಿ, ತಮ್ಮ ಕಾಂಡಗಳಲ್ಲಿ ಇಟ್ಕೊಂಡಿರುತ್ತೆ. ಹಾಗಾಗಿ ಇವು ಈ ರೀತಿ ಬೆಳೀತವೆ. ಇಲ್ಲೇ ನೋಡ್ತಾ ಇದ್ದೀರಾ, ಇವು ಜಪಾನ್ ಮಾದರಿಯ ಗಿಡಗಳು. ಇವು ನೋಡ್ತಾ ಇದ್ದರೆ 20 ವರ್ಷ. ಓಹೋ, ಇದಕ್ಕೆ 20 ವರ್ಷ ಅಂತೆ ನೋಡಿ, ಇದಕ್ಕೂ 20 ವರ್ಷ ಅಂತೆ. ಇವೆಲ್ಲ ಪಾಟಲ್ಲೇ 20 ವರ್ಷ ಬೆಳೆದಿದ್ದಾವೆ. ನಮ್ಮ ಕಡೆ ಎಲ್ಲ ಮರಗಳು 20 ವರ್ಷಕ್ಕೆಲ್ಲ ಇಷ್ಟಿಷ್ಟು ದೊಡ್ಡದಾಗ್ತವೆ. ಆದರೆ ಈ ಜಪಾನ್ ಮಾದರಿಯ ಗಿಡಗಳನ್ನ ನೋಡಿದ್ರೆ 45 ವರ್ಷ. ಒಬ್ಬೊಬ್ಬೊಬ್ಬೊಬ್ಬ 45 ವರ್ಷ ದೊಡ್ಡದಿದು. ಅಂದರೆ ವಯಸ್ಸಾಗಿದೆ, ನನಗಿಂತ 2 ಪಟ್ಟು ವಯಸ್ಸಾಗಿದೆ ಅಂತಲೇ ಹೇಳ್ಬೋದು. ಇದು 15 ವರ್ಷ, 10 ವರ್ಷ. ಇವೆಲ್ಲ ಜಪಾನ್ ಮಾದರಿಯ ಗಿಡಗಳು ನೋಡ್ತಾ ಇದ್ದರೆ ಇವು ಎಲ್ಲ ಪಾಟಲ್ಲೇ ಬೆಳೀತವೆ. ಇವಕ್ಕೆ ವಯಸ್ಸಾದರೂ ವಯಸ್ಸೇ ಆಗಿಲ್ಲ ಅಂತಲೇ ಹೇಳ್ಬೋದು. ಇದು 30 ವರ್ಷ ವಯಸ್ಸು ಇದಕ್ಕೆ. ಯಾಕಂದ್ರೆ ನೀವೇ ನೋಡಿ, ನೋಡ್ಬೋದು ಇಳಕಲ್ ಸ್ಯಾರಿ, ನಮ್ಮ ಕರ್ನಾಟಕದ ಬ್ರ್ಯಾಂಡ್ ಅದು. ಸೊ ಇವೆಲ್ಲ ಹೂವು ಫ್ಲವರ್ ಶೋ ಅಂತ. ಇದು ಫ್ಲವರ್ ಶೋ ಹೆಸ್ರಿಗಷ್ಟೇ ಫ್ಲವರ್ ಶೋ. ನೀವೇನಾದರೂ ಲಾಲ್ಬಾಗ್ನ ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ಆ ಥರ ಇರುತ್ತೆ ಫ್ಲವರ್ ಶೋ ಅಂತ ಬಂದರೆ ಖಂಡಿತವಾಗ್ಲೂ ನಿಮ್ಮ ಏನು ಆಸೆ ಹುಸಿಯಾಗೋದಂತೂ ಖಂಡಿತ. ಭಾರತ್ ಚಿಕ್ಕಿ ಅಣ್ಣ ಒಂದೇ ಒಂದು ಕನ್ನಡ ಪದ ಬಳಸಿಲ್ಲ. ಇಂಥವ್ರಿಗೆ ಏನು ಹೇಳೋದು ಬೇಡ. ಮಾತು ಮುಂಚೆ ಬರೀ ಕನ್ನಡ ಅಂತ ಯಾಕ್ರೋ ಸಾಯ್ತೀರಾ? ನಾವು ಕನ್ನಡವನ್ನು ಬೇರೆಗೆ ಯಾರಿಗೂ ಏರ್ಬಾರ್ದು ಕಂಡ್ರು ಅಂತ ಹೇಳ್ತಾರೆ. ನಾವೇನು ಅವರಪ್ಪನ ಮನೆಗೆ ಹೋಗಿ ಏರ್ತಾ ಇದ್ದೀವಿ, ಇಲ್ಲ ತಮಿಳ್ನಾಡಿಗೋ, ಇಲ್ಲ ಆಂಧ್ರಗೋ, ಇಲ್ಲ ಉತ್ತರ ಪ್ರದೇಶಕ್ಕೆಲ್ಲರೂ ಹೋಗಿ ನಮ್ಮ ಕನ್ನಡ ಮಾತಾಡಿ ಅಂತ ಕೇಳ್ತೀವಿ. ಕುವೆಂಪು ಅವ್ರು ಹೇಳಲ್ವಾ, ಕಲ್ಲೋ ಸೊಲ್ಲೋ ಕನ್ನಡ ಉಳಿಬೇಕು ಅಷ್ಟೇ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ. ಹಾಗೆ ಸಬ್ಸ್ಕ್ರೈಬು, ಫಾಲೋ ಎಲ್ಲ ಮಾಡಿಕೊಡ್ರಪ್ಪ. ನಾವು ಮತ್ತೆ ಭೇಟಿ ಆಗ್ತಾ ಇರ್ಬೋದು.